ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವ್ಲಾಗ್ ಬಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ತುಂಬಾ ದಿನಗಳಿಂದ ವಿಡಿಯೋನ ಶೂಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಬಟ್ ಎಡಿಟ್ ಮಾಡೋದು ಸ್ವಲ್ಪ ಲೇಟ್ ಆಗೋಯ್ತು ಅಷ್ಟೇ. ಅಂಡ್ ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವ್ಲಾಗ್ನಲ್ಲಿ ನಿಮ್ಗೆ ಯಾವುದೇ ಒಂದು ಕ್ಲಿಪ್ಪಿಂಗ್ ಇಷ್ಟ ಆಗಿದ್ರು ಪ್ಲೀಸ್ ಒಂದು ಲೈಕ್ ಮಾಡಿ. ನಿಮ್ಮ ಲೈಕ್ ನನಗೆ ಮೋಟಿವೇಶನ್ ತರುತ್ತೆ, ಏಕೆಂದರೆ ಹೊಸ ಹೊಸ ಕಂಟೆಂಟ್ನ ಕೊಡೋದಕ್ಕೆ ನನಗೂ ಹೆಲ್ಪ್ಫುಲ್ ಆಗುತ್ತೆ. ಹಾಗಾದರೆ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನಾವಿವತ್ತು ಡೆಂಟಲ್ ಕ್ಲಿನಿಕ್ಗೆ ಬಂದಿದ್ದೀವಿ. ಅಂಡ್ 2-3 ಡೇಸಿಂದ ಬಂದು ನನ್ನ ಮಗನಿಗೆ ಹಲ್ಲು ನೋವು ಬರ್ತಾ ಇತ್ತು. ಅಂಡ್ ಕೆನ್ನೆ ಎಲ್ಲ ಸ್ವಲ್ಪ ಸ್ವೆಲ್ಲಿಂಗ್ ಆಗೋಗ್ಬಿಟ್ಟಿತ್ತು. ಸೊ ತೋರಿಸ್ಕೊಂಡು ಹೋಗೋಣ ಅಂತೇಳಿ ಇಲ್ಲಿ ಡೆಂಟಲ್ ಕ್ಲಿನಿಕ್ಗೆ ಬಂದಿದ್ದೀವಿ. ಅಂಡ್ ಇವಾಗ ಮಕ್ಕಳಿಗೆ ಏನಾದರೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದರೆ ಸಾಕು, ಏನಾದರೂ ಒಂದು ಅಟ್ರಾಕ್ಟಿವ್ ಆಗಿ ಕಾಣಿಸಿದ್ರೆ ಹಾಸ್ಪಿಟ್ಲಲ್ಲಿ ಅಲ್ಲೇ ಹೋಗಿ ನಿಂತ್ಕೊಂಡು ಆಟ ಆಡ್ತಾ ಇರ್ತಾರೆ. ಅಂಡ್ ಈ ಹಾಸ್ಪಿಟ್ಲಲ್ಲೂ ಅಷ್ಟೇ ನೋಡಿ, ಇಲ್ಲೆಲ್ಲ ಫಿಶ್ ಟ್ಯಾಂಕ್ ಎಲ್ಲ ಇಟ್ಟಿದ್ರೆ ಅಲ್ಲೇ ಹೋಗಿ ಆಟ ಆಡ್ತಾ ಇದ್ರು. ಇವಾಗ ಡಾಕ್ಟರ್ ಹತ್ರ ಕರ್ಕೊಂಡ್ ಬಂದಿದೀವಿ ಚೆಕಪ್ ಮಾಡಿಸೋದಕ್ಕೆ. ಅಂಡ್ ಡಾಕ್ಟರ್ ಎಲ್ಲ ಚೆಕಪ್ ಮಾಡಿ ಹೇಳ್ತಾ ಇದ್ದಾರೆ 2 ಹಲ್ಲು ಉಳ್ಕಲ್ ಬಿದ್ದಿದ್ದಾವೆ, ಅವನ್ನ 2 ರಿಮೂವ್ ಮಾಡಬೇಕು. ರಿಮೂವ್ ಮಾಡಿದ್ಮೇಲೆ ಹೊಸ ಹಲ್ಲು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದ್ರು. ನಮ್ಗೆ ಯಾಕೋ ಭಯ ಆಯ್ತು, ಯಾಕಂದ್ರೆ ಇನ್ನೂ ಚಿಕ್ಕ ಮಗು ಅಲ್ವಾ, ಏನಾದರೂ ಸ್ವಲ್ಪ ಪೇಯ್ನ್ ಆಗುತ್ತೆ, ಅಳ್ತಾನೆ. ಯಾಕಂದ್ರೆ ಒಂದ್ಸಲ ಟ್ರೀಟ್ಮೆಂಟ್ ಅಂತೂ ಆಗಲ್ಲ, ಅದಕ್ಕೆ 3-4 ಸಲ ಹೋಗ್ಬೇಕು, ಸೆಷನ್ ತಗೊಳ್ಬೇಕು. ಸೊ ಅದರಿಂದ ನಾವಿತ್ಕೊಂಡು ನೆಕ್ಸ್ಟ್ ಯಾವಾಗಾದ್ರೂ ಇದೇ ಥರ ಆದರೆ ನಾವು ನೆಕ್ಸ್ಟ್ ಯಾವಾಗಾದ್ರೂ ಕರ್ಕೊಂಬರ್ತೀವಿ. ಇವಾಗ ಜಸ್ಟ್ ಕೆನ್ನೆ ಎಲ್ಲ ಊದ್ಕೊಂಡಿದೆ ಅಲ್ವಾ, ಅದಕ್ಕೆ ಮಾತ್ರ ಮೆಡಿಸನ್ ಕೊಡಿ ಅಂತೇಳಿ ಮಾತಾಡಿಕೊಂಡು ಅಲ್ಲಿ ಮೆಡಿಸನ್ ಇಸ್ಕೊಂಡು ಆ್ಯಂಟಿಬಯೋಟಿಕ್ದೆಲ್ಲ. ಇನ್ನು ಬರ್ತಾ ದಾರಿಯಲ್ಲೇ ಮಕ್ಕಳು KFC ತಿನ್ನಬೇಕು ಅಂತೇಳಿ ಹಠ ಮಾಡ್ತಾಯಿದ್ರು. ಸೊ KFCನ ತಿನ್ನಿಸೋದಕ್ಕೆ ಅಂತೇಳಿ ಇಲ್ಲಿಗೆ ಬಂದಿದ್ದೀವಿ. ಆ್ಯಂಡ್ ಸ್ವಲ್ಪ ಜನ ಅನ್ಕೊಂಡಿರ್ತಾರೆ ಇವಾಗ ಚೆಕಪ್ ಮಾಡಿಸ್ಕೊಂಡು ಆವಾಗಲೇ KFC ತಿನ್ನೋದಕ್ಕೆ ಹೋಗಿದ್ದಾರೆ ಅಂತೇಳಿ. ಅದೇನಿಲ್ಲ ಫ್ರೆಂಡ್ಸ್, ನನ್ನ ಮಗನಿಗೆ 2-3 ಡೇಸಿಂದ ಸ್ವಲ್ಪ ಹಲ್ಲು ನೋವು ಬರ್ತಾ ಇತ್ತಲ್ವ, ಅವನೇನು ಫುಡ್ ತಗೊಳ್ತಾನೆ ಇಲ್ಲ, ತಿನ್ನೋದಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಇವಾಗ ನಾವು ಹಾಸ್ಪಿಟ್ಲಿಗೆ ಬಂದ್ವಲ್ವ, ಅವನಿತ್ಕೊಂಡು ಏನು ತಿಂತೀಯ ಅಂತ ಕೇಳಿದ್ರೆ ಅವನು KFC ಕೊಡಿಸ್ ಮಮ್ಮಿ, ತಿಂತೀನಿ ಅಂತ ಹೇಳ್ತಾ ಇದ್ದ. ಸೊ ಅದರಿಂದ ಹೇಗಿದ್ರು ಸ್ವಲ್ಪ ಆದ್ರೂ ಹೊಟ್ಟೆ ತುಂಬಿಸ್ಕೊತಾನೆ ಅಂತೇಳಿ ಕರ್ಕೊಂಡು ಬಂದ್ವಿ. ಆ್ಯಂಡ್ ಇವಾಗ ತಿನ್ಕೊಂಡು ಇವಾಗ ಮನೆ ಕಡೆ ಹೊರಟಿದ್ದೀವಿ. ಆ್ಯಂಡ್ ಮೆಡಿಸನ್ ಎಲ್ಲ 3 ಡೇಸ್ ಕಂಟಿನ್ಯೂ ಆಗಿ ಕೊಟ್ಟೆ ಫ್ರೆಂಡ್ಸ್. ಆ್ಯಂಡ್ 3 ಡೇಸಿಂದ ನನಗೂ ವ್ಲಾಗ್ ಮಾಡೋದಕ್ಕಾಗಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಮಗು ನೋಡ್ಕೊಳ್ಳೋದೇ ಆಗಿರಲಿ, ಮನೆಯಲ್ಲಿ ಕೆಲಸ ಅದು ಇದು ಇದ್ದೇ ಇತ್ತು. ಸೊ ನನಗೆ ವ್ಲಾಗ್ನ ಮಾಡೋದಕ್ಕೆ ಸ್ವಲ್ಪ ಇಂಟ್ರೆಸ್ಟು ಬಂದಿಲ್ಲ, ಅದಕ್ಕೆ ಸ್ವಲ್ಪ 3 ಡೇಸ್ ಗ್ಯಾಪ್ನ ತೊಗೊಂಡೆ. ಆ್ಯಂಡ್ ಇದು 4th ಡೇ. ಇನ್ನು 4th ಡೇಗೆ ಬಂದಾಗ ನನ್ನ ಮಗನಿಗೆ ಫುಲ್ ಕಂಟ್ರೋಲ್ ಬಂದುಬಿಟ್ಟಿದೆ ನೋಡಿ, ಕೆನ್ನೆ ಎಲ್ಲ ಊದ್ಕೊಂಡಿಲ್ಲ, ಫುಲ್ ಕಂಟ್ರೋಲಿಗೆ ಬಂದುಬಿಟ್ಟಿದೆ. ಆ್ಯಂಡ್ ಸ್ವಲ್ಪ ಹುಷಾರಲ್ಲಿದ್ದಾನೆ. ಆ್ಯಂಡ್ ಮಕ್ಕಳಿಗೇನಾದರೂ ಮನೇಲಿ ಹುಷಾರಿಲ್ಲ ಅಂದರೆ ಮನೆಯಲ್ಲಿ ಏನೋ ಒಂಥರ ಇರುತ್ತೆ, ಮನಸ್ಸಿಗೆ ಒಂಥರ ಬೇಜಾರಾಗ್ತಾ ಇರುತ್ತೆ. ಸೊ ಅದರಿಂದ ಸ್ವಲ್ಪ ಕಮ್ಮಿ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಇವಾಗ ಬಂದು ಫುಲ್ ಕಮ್ಮಿ ಆಗಿತ್ತಲ್ವ, ಸರಿ ಅಂತೇಳಿ ಇನ್ನು ಹೆಂಗಿದ್ರು ಇವಾಗ ಡಿಮಾರ್ಟ್ಗೆ ಹೊರಟಿದ್ವಿ, ಸ್ವಲ್ಪ ಗ್ರಾಸರೀಸ್ ಹಾಗೆ ಕೆಲವೊಂದು ಮನೆಗೆ ತರೋದಕ್ಕೆ. ಆ್ಯಂಡ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಈವ್ನಿಂಗ್ ಆಗಿ. ನಾವಿಲ್ಲಿ ವೀಕೆಂಡ್ಸಲ್ಲಿ ಹೋಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು. ಇನ್ನು ಮೇಲ್ಗಡೆ ಬಂದ್ವಿ, ಇನ್ನು ಕೆಲವೊಂದು ಶೂಸು, ವಾಟರ್ ಬಾಟಲ್ಸು, ಬಾಕ್ಸ್ ಎಲ್ಲ ತೊಗೋಣ ಅಂತ ಮೇಲ್ಗಡೆ ಬಂದರೆ ಇಲ್ಲಿ ಶೂಸ್ನ ನೋಡ್ತಾ ಇದ್ದೆ. ಬಟ್ ಕ್ವಾಲಿಟಿ ಏನು ಅಷ್ಟಕ್ಕಷ್ಟೇ ಇತ್ತು, ಸರಿ ಅಂತೇಳಿ ಅಲ್ಲೇ ಇಟ್ಬಿಟ್ಟೆ. ನಾನು ಬಂದು ಡಬಲ್ ಸ್ಟಾಪ್ ಶೂಸ್ನ ನೋಡ್ತಿದ್ದೆ, ಬಟ್ ನನಗೆ ಅದು ಸಿಗಲಿಲ್ಲ. ಸರಿ ಅಂತೇಳಿ ಇನ್ನು ವಾಟರ್ ಬಾಟಲ್ಸು, ಲಂಚ್ ಬಾಕ್ಸು ಎಲ್ಲ ನೋಡೋಣ ಅಂತೇಳಿ ಬಂದ್ವಿ. ಇನ್ನು ವಾಟರ್ ಬಾಟ್ಲ್ ಬಂದು ಗಾಜದೆಲ್ಲ ಇದ್ವು, ಬಟ್ ಗಾಜದಾದರೆ ಮಕ್ಕಳು ಹೊಡೆದಾಗ್ಬಿಡ್ತಾರೆ ಅಂತೇಳಿ ತೊಗೊಂಡಿಲ್ಲ. ಇನ್ನು ಲಂಚ್ ಬಾಕ್ಸ್ ಬಂದು ನನಗೆ 4 ಕಂಪಾರ್ಟ್ಮೆಂಟು 3 ಕಂಪಾರ್ಟ್ಮೆಂಟ್ ಹುಡುಕ್ತಿದ್ದೆ, ಅದು ಸಿಗಲಿಲ್ಲ. ಸರಿ ಅಂತೇಳಿ ಕೆಲವೊಂದು ಗ್ರಾಸರೀಸ್ನ ತೊಗೊಂಡು ಇನ್ನೇನು ಮನೆಗೆ ಬಂದ್ವಿ. ಇನ್ನು ಡಿಮಾರ್ಟ್ಗೆ ಹೋಗಿ ಸ್ವಲ್ಪ ಗ್ರಾಸರೀಸ್ ಎಲ್ಲ ತಂದಿದ್ವಲ್ಲ, ಇನ್ನು ಎಲ್ಲ ಮುಂದ್ಗಡೆ ಇಟ್ಕೊಂಡು ಎಲ್ಲ ಕಂಟೈನರ್ ಬಾಕ್ಸ್ ಒಳಗಡೆ ಹಾಕೊಳ್ತಾ ಇದೀವಿ. ಎಲ್ಲ ಡಿಮಾರ್ಟ್ ಅಲ್ಲೇ ತಂದಿಲ್ಲ ಫ್ರೆಂಡ್ಸ್, ಕೆಲವೊಂದು ನಮ್ಮ ಮೈದ್ನ ಅಂಗಡಿಯಲ್ಲೂ ಸ್ವಲ್ಪ ತಗೊಂಡ್ ಬಂದಿದ್ವಿ. ನಮ್ಮ ಮನೆಯವರು ಎಲ್ಲ ಸ್ವಲ್ಪ ಸ್ವಲ್ಪ ತಗೊಂಡ್ ಬಂದಿದ್ರು, ಅದನ್ನೆಲ್ಲ ಇವಾಗ ಒಂದೇ ಕಡೆ ಇಟ್ಕೊಂಡು ಎಲ್ಲ ಹಾಕೊಳ್ತಾ ಇದೀನಿ ಕಂಟೈನರ್ ಬಾಕ್ಸ್ ಒಳಗಡೆ. ಈ ಕಂಟೈನರ್ ಬಾಕ್ಸ್ ಬಂದ್ಬಿಟ್ಟು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ಯಾರಿಗಾದ್ರೂ ಲಿಂಕ್ಸ್ ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ಔಟ್ ಮಾಡಿ. ಅಂಡ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಬಾಕ್ಸಸ್ ಎಲ್ಲಾನು. ನಾನು ಯೂಸ್ ಮಾಡ್ತಿರೋ ಬಾಕ್ಸಸ್ ಬಂದ್ಬಿಟ್ಟು ಕೆಲವೊಂದು
ಗಾಜಿಂದಿದಾವೆ, ಕೆಲವೊಂದು ಪ್ಲಾಸ್ಟಿಕ್ ಇದಾವೆ, ಕೆಲವೊಂದು ಫೈಬರ್ದ್ ಇದಾವೆ. ಎಲ್ಲ ಮಿಕ್ಸ್ ಮಾಡ್ಕೊಂಡು ನಾನು ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲ ಗಾಜಿನ ಐಟಮ್ ಅಂದ್ರೆ ನನಗೆ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗೋಗ್ಬಿಡುತ್ತೆ. ಸೊ ಅದರಿಂದ ನಾನು ಗಾಜಿನ ಐಟಮ್ ಎಲ್ಲ ಜಾಸ್ತಿ ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನನಗೆ ಅಷ್ಟೊಂದು ಮೇಂಟೈನ್ ಮಾಡೋದಕ್ಕೂ ಬರೋದಿಲ್ಲ. ಯಾವಾಗಾದ್ರೂ ಸ್ವಲ್ಪ ಜಾರ್ ಬಿಡುತ್ತೆ ಅಂತೇಳಿ ನನಗೆ ಭಯ. ಸೊ ಅದರಿಂದ ನಾನು ಅಷ್ಟೊಂದು ಗಾಜ್ ಐಟಮ್ಸ್ ಯೂಸ್ ಮಾಡೋದಿಲ್ಲ. ಫ್ಯೂಚರಲ್ಲಿ ಯೂಸ್ ಮಾಡ್ತೀನೇನೋ ಗೊತ್ತಿಲ್ಲ. ಸೊ ಅದರಿಂದ ಇವಾಗ ಸದ್ಯಕ್ಕೆ ನನ್ನ ಹತ್ರ ಏನೇನಿದೆಯೋ ಅದರಲ್ಲೇ ನಾನು ಹಾಕಿ ಇಟ್ಕೊಂಡಿದ್ದೀನಿ. ಅಂಡ್ ನೋಡಿ, ಇದು ನೆಕ್ಸ್ಟ್ ಡೇ ಎಲ್ಲ ಜೋಡಿಸಿಟ್ಕೊಂಡಿರೋದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಲ್ಲಾನು ಯಾವ ಕಡೆ ಜೋಡಿಸಿಟ್ಕೊಂಡಿದ್ದೀನಿ. ಈ ಬಾಕ್ಸ್ ಅಲ್ಲಿ ಬಂದು ನಾನು ಮಸಾಲಾ ಐಟಮ್ಸ್ ಹಾಗೆ ಕೆಲವೊಂದು ಪದಾರ್ಥಗಳನ್ನ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಪಿಂಕ್ ಕಲರ್ ಕಾಣಿಸ್ತಾ ಇರೋದೆಲ್ಲ ಮಸಾಲಾ ಡಬ್ಬ. ಖಾರದ ಪುಡಿ, ಧನಿಯಾ ಪುಡಿ, ಸಾಂಬಾರ್ ಪುಡಿ, ಜೀರಿಗೆ ಪುಡಿ ಅದೆಲ್ಲ ಬರುತ್ತಲ್ವಾ, ಅದನ್ನೆಲ್ಲ ಒಂದ್ ಕಡೆ ಇಟ್ಕೊಂಡಿದ್ದೀನಿ. ಇನ್ನ ಇಲ್ಲಿ ಗಾಜಿಂದು ಡಬ್ಬ ಕಾಣಿಸ್ತಾ ಇದೆಯಲ್ವಾ, ಅದರಲ್ಲಿ ಒಂದರಲ್ಲಿ ಪೀನಟ್ ಲಡ್ಡುನ ಹಾಕಿದ್ದೀನಿ, ಮನೇಲಿ ಮಾಡಿರೋದೆ. ಇನ್ನೊಂದ್ರಲ್ಲಿ ಮ್ಯೂಸ್ಲಿನ ಹಾಕಿದ್ದೀನಿ. ಮಕ್ಕಳು ಅವಾಗ ಕೇಳ್ತಾನೆ ಇರ್ತಾರೆ ಹಾಲಲ್ಲಿ ಕಲ್ಸ್ಕೊಂಡು ತಿನ್ನೋದಕ್ಕೆ, ಅದನ್ನ ಇಟ್ಟಿದ್ದೀನಿ. ಇನ್ನ ಇವೆರಡು ಡಬ್ಬಗಳಲ್ಲಿ ಒಂದ್ರಲ್ಲಿ ರವೆನ ಇಟ್ಟಿದ್ದೀನಿ, ಇನ್ನ ಒಂದ್ರಲ್ಲಿ ಬೇಳೆನ ಇಟ್ಟಿದ್ದೀನಿ. ಇನ್ನ ಇದರಲ್ಲಿ ಬಂದು ನೋಡಿ, ಇಲ್ಲಿ ಚಿಕ್ಕ ಡಬ್ಬಿ ಕಾಣಿಸ್ತಾ ಇದೆಯಲ್ಲ ಗಾಜಿಂದು, ಇದರಲ್ಲಿ ಬಂದು ನಾನು ಬೆಲ್ಲನ ಕುಟ್ಬಿಟ್ಟು ಇಟ್ಕೊಂಡಿರ್ತೀನಿ. ಯಾಕಂದ್ರೆ ಎಮರ್ಜೆನ್ಸಿಗೆ ನಮ್ಮ ಮನೆಯವರು ಅವಾಗವಾಗ ಹಾಲು ಕೇಳ್ತಾ ಇರ್ತಾರೆ. ಸೊ ಅದರಿಂದ ಕುಟ್ಬಿಟ್ಟು ಇಟ್ಕೊಂಡ್ರೆ ಬೇಗ ಆಗ್ಬಿಡುತ್ತೆ ಅಂತೇಳಿ ನಾನು ಆ ತರ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಅಂಡ್ ಈ ಕೊನೆದಾಗಿ ಬಂದ್ಬಿಟ್ಟು ನಾನು ಇವಾಗ ಎಲ್ಲ ಇಟ್ಕೊಂಡಿದ್ದೀನಲ್ವಾ, ಮೀಶೋಯಿಂದ ತಗೊಂಡಿದ್ದೆ ಅಲ್ವಾ ಕಂಟೈನರ್ ಬಾಕ್ಸು, ಅದರಲ್ಲೆಲ್ಲ ಈ ತರ ಇಟ್ಕೊಂಡಿದ್ದೀನಿ. ನೋಡಿ, ಕೆಲವೊಂದ್ರಲ್ಲಿ ಡ್ರೈ ಫ್ರೂಟ್ಸು ಎಲ್ಲ ಇಟ್ಕೊಂಡಿದ್ದೀನಿ, ಕಾಳುಗಳನ್ನೆಲ್ಲ ಇದ್ರಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ಇನ್ನು ಕೆಳಗಡೆ ಬಂದು ಕೆಲವೊಂದು ಪದಾರ್ಥಗಳನ್ನ ಇಟ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ, ಮೆಂತ್ಯಕಾಳು, ಆ ಥರ ಎಲ್ಲ ಯಾವಾಗಲೂ ಅಡುಗೆ ಮಾಡ್ತಾನೆ ಇರ್ತೀವಲ್ವ, ಒಗ್ಗರಣೆ ಹಾಕಬೇಕು ಅಂದಾಗ ಏನಾದರೂ ಒಂದು ಮರ್ತೋಗ್ತಾ ಇರ್ತೀವಿ. ಸೊ ಈ ಥರ ಕಾಣಿಸೋ ಥರ ಇಟ್ಕೊಂಡ್ರೆ ಸ್ವಲ್ಪ ಈಸಿಯಾಗಿ ಆಗುತ್ತೆ ಅಂತೇಳಿ ನಾನು ಆ ಥರ ಕಾಣಿಸೋ ಥರ ಇಟ್ಟಿದ್ದೀನಿ. ಇನ್ನು ಸ್ಟವ್ ಕೆಳಗಡೆ ಬಂದ್ಬಿಟ್ಟು ಇನ್ನು ಅಕ್ಕಿ ಹಿಟ್ಟು, ರಾಗಿ, ಅಕ್ಕಿ ಮತ್ತು ಗೋಧಿ ಹಿಟ್ಟು ಅವೆಲ್ಲ ಕೆಳಗಡೆ ಸ್ಟೆಪ್ಪಲ್ಲಿ ಇಟ್ಕೊಬಿಟ್ಟಿರ್ತೀನಿ. ಖಾರದ ಪುಡಿ, ಧನಿಯಾ ಪುಡಿ ಅದೆಲ್ಲನೂ ದೊಡ್ಡ ದೊಡ್ಡ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ಬಿಟ್ಟಿರ್ತೀನಿ. ರೆಗ್ಯುಲರ್ ಆಗಿ ನಾವು ಸಾಂಬಾರ್ಗೆ ಯೂಸ್ ಮಾಡೋದು ಖಾರದ ಪುಡಿ, ಧನಿಯಾ ಪುಡಿ ಅಲ್ವಾ, ಅದನ್ನ ಸ್ವಲ್ಪ ಚಿಕ್ಕ ಬಾಕ್ಸಲ್ಲಿ ಹಾಕಿ ಮೇಲೆ ಇಟ್ಕೊಂಡಿರ್ತೀನಿ. ಇನ್ನು ಕೆಲವೊಂದು ಕೆಳಗಡೆನೆ ಇಟ್ಬಿಟ್ಟಿರ್ತೀನಿ. ಈ ತರ ಎಲ್ಲ ಜೋಡಿಸ್ಕೊಂಡೆ. ಇನ್ನು ಇಶಿಕಾ ಫ್ರೆಂಡ್ ಒಬ್ರು ಮನೆಗೆ ಬಂದಿದ್ರು. ಇನ್ನು ಅವ್ರಿಗೆ ತಿನ್ನೋದಕ್ಕೆ ಅಂತೇಳಿ ನಾನು ಇಲ್ಲಿ ಮ್ಯಾಂಗೋ ಜ್ಯೂಸ್ನ ಮಾಡಿದ್ದೆ. ಇನ್ನು ಆರೆಂಜು, ಬ್ರೆಡ್ ಜಾಮ್ನ ಕೊಟ್ಟೆ ತಿನ್ನೋದಕ್ಕೆ. ಅವರು ತಿನ್ಬಿಟ್ಟು ಆಟ ಆಡ್ಕೊಳ್ತಾ ಇದ್ರು. ಸ್ವಲ್ಪ ಹೊತ್ತಾದ್ಮೇಲೆ ಅಡುಗೆ ಮನೆಗೆ ಹೊರಟೋದ್ಲು ಫ್ರೆಂಡ್ಸ್. ಇನ್ನ ಮಕ್ಳಿಬ್ರೆ ಆಟ ಆಡ್ಕೊಳ್ತಾ ಇದ್ರು. ಇವಾಗಂತೂ ಬೆಂಗಳೂರಲ್ಲಿ ಯಾವಾಗ ಮಳೆ ಬರುತ್ತೋ, ಯಾವಾಗ ನಿಂತೋಗ್ಬಿಡುತ್ತಾನೆ ಗೊತ್ತಾಗೋದಿಲ್ಲ. ಸೊ ಇವಾಗ ಸ್ವಲ್ಪ ಹನಿ ಬೀಳ್ತಾ ಇತ್ತು. ಮಕ್ಳಿಬ್ರು ಮಮ್ಮಿ ಔಟ್ ಸೈಡ್ ನೋಡೋದಕ್ಕೆ ಚೆನ್ನಾಗಿದೆ, ಹೋಗೋಣ ಅಂತ ಹೇಳ್ತಿದ್ಲು. ನಾನಂತೂ ಔಟ್ ಸೈಡ್ ಜಾಸ್ತಿ ಹೋಗೋದೇ ಇಲ್ಲ ಫ್ರೆಂಡ್ಸ್. ಚಿಲ್ಕ ಆಗ್ಬಿಟ್ರೆ ಔಟ್ ಸೈಡ್ ತೆಗಿಯೋದೇ ಇಲ್ಲ ಬಾಕ್ಲು. ಆ ತರ ಒಳಗಡೆನೆ ಇಟ್ಕೊಂಡಿರ್ತೀನಿ ಮಕ್ಕಳನ್ನ. ಯಾಕಂದ್ರೆ ಯಾವ್ಯಾವ ಟೈಮ್ ಹೆಂಗಿರುತ್ತೋ ಗೊತ್ತಾಗೋದಿಲ್ಲ ಅಲ್ವಾ. ಬಟ್ ನಾವು ಬಂದಿರೋದು ಸ್ವಲ್ಪ ಡೆಡ್ ಎಂಡ್ ಅಲ್ಲಿ ಇರೋದ್ರಿಂದ ಮನೆ, ನಮ್ಗೆ ಸ್ವಲ್ಪ ಭಯ ಆಗ್ತಾ ಇರುತ್ತೆ ಇಲ್ಲಿ ಮಕ್ಕಳನ್ನ ಔಟ್ ಸೈಡ್ ಬಿಡೋದಕ್ಕೆ. ಅಂಡ್ ಇಲ್ಲಿ ನೋಡಿ, ವೆದರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮಕ್ಳಿಬ್ರು ಔಟ್ ಸೈಡ್ ಬಂದು ಆಟ ಆಡ್ಕೊಳ್ತಾ ಇದ್ರು. ನನಗಂತೂ ಒಂದೊಂದ್ಸಲ ಯಾಕಾದ್ರೂ ಮಳೆ ಬರುತ್ತೋ ಅಂತ ಅನ್ನಿಸ್ಬಿಡ್ತಾ ಇರುತ್ತೆ. ಯಾಕಂದ್ರೆ ನಾವಿರೋದು ಗ್ರೌಂಡ್ ಫ್ಲೋರು. ಆ ಮನೆ ಮುಂದೆ ಎಲ್ಲ ಗಾಡಿಗಳನ್ನ ತಗೊಂಡ್ಬಂದು ನಿಲ್ಲಿಸ್ಬಿಟ್ಟಿರ್ತಾರೆ. ಇನ್ನ ಗಾಡಿಗಳಲ್ಲಿರೋ ಕೊಚ್ಚಿ ಎಲ್ಲ ಮನೆ ಮುಂದೆನೆ ಇರುತ್ತೆ. ನನಗಂತೂ ಕ್ಲೀನ್ ಮಾಡೋ ಅಷ್ಟ್ರಲ್ಲಿ ಸಿಕ್ಕಾಪಟ್ಟೆ ಸಾಕಾಗ್ಬಿಡುತ್ತೆ. ಸೊ ಅದರಿಂದ ಗ್ರೌಂಡ್ ಫ್ಲೋರ್ ಅಲ್ಲಿ ಇರೋರಿಗೆ ಸ್ವಲ್ಪ ಇದು ಡಿಸ್ಅಡ್ವಾಂಟೇಜ್. ಯಾಕಂದ್ರೆ ಮಕ್ಳಿದ್ದಾರೆ ಅಂತೇಳಿ ನಾವು ಗ್ರೌಂಡ್ ಫ್ಲೋರ್ಗೆ ಹೋಗ್ತೀವಿ. ಬಟ್ ಮೇಲ್ಗಡೆ ಇರೋ ಮನೆಗಳವರೆಲ್ಲ ಗಾಡಿನ ತಂದು ಮನೆ ಮುಂದೆ ನಿಲ್ಲಿಸ್ತಾ ಇರ್ತಾರೆ. ಬಟ್ ಕ್ಲೀನಿಂಗ್ ಎಲ್ಲ ಸ್ವಲ್ಪ ಕಷ್ಟ ಆಗೋಗ್ಬಿಡುತ್ತೆ. ಸೊ ನನಗೂ ಅದೇ ತರನೇ ಆಗೋಗ್ಬಿಟ್ಟಿದೆ. ಕ್ಲೀನಿಂಗ್ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡುತ್ತೆ. ಬಟ್ ಕ್ಲೀನ್ ಮಾಡೋದಕ್ಕೆ ಬರ್ತಾರೆ. ಬಟ್ ವೀಕ್ಲಿ 2 days ಬರ್ತಾರೆ ಅಷ್ಟೇ. ಇನ್ನ ರೆಗ್ಯುಲರ್ ಆಗಿ ನಾವೇ ಮಾಡ್ಕೊಳ್ಬೇಕಲ್ವಾ. ಸೊ ಅದರಿಂದ ನನಗಂತೂ ಬೇಜಾರಾಗಿ ಹೋಗ್ಬಿಟ್ಟಿದೆ ಕ್ಲೀನ್ ಮಾಡೋ ಅಷ್ಟರಲ್ಲಿ. ಮಳೆ ಟೈಮ್ ಬಂದ್ರೆ ಮಾತ್ರ. ಇನ್ನ ರೆಗ್ಯುಲರ್ ಆಗಿ ಮಾಮೂಲಿ ಟೈಮಲ್ಲಿ ಮಳೆ ಬಂದಿಲ್ಲ ಅಂದ್ರೆ ಅಷ್ಟೊಂದು ಇರೋದಿಲ್ಲ ನನಗೆ ಕ್ಲೀನಿಂಗು. ಬಟ್ ಮಳೆ ಬಂದ್ರೆ ಅಂತೂ ನನಗಂತೂ ಬೇಜಾರಾಗಿ ಹೋಗ್ಬಿಡುತ್ತೆ. ನೆಕ್ಸ್ಟ್ ಬಂದು ನಾವಿಲ್ಲಿ ಉಟ್ಕೋರಿ ಇಂಟೀರಿಯರ್ ಡಿಸೈನ್ ಆಫೀಸ್ ಹತ್ರ ಬಂದಿದ್ದೀವಿ ಕೆಲವೊಂದು ಸ್ಯಾಂಪಲ್ಸ್ ನ ನೋಡೋದಕ್ಕೆ. ಅಂಡ್ ಇಲ್ಲಿ ಇಂಟೀರಿಯರ್ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ರು ಡೆಮೋ ಎಲ್ಲಾನು. ಬಟ್ ಎಲ್ಲ ತೋರಿಸ್ತಾ ಇದ್ರು ಏನೇನ್ ಬರುತ್ತೆ, ಯಾವ ತರ ಬರುತ್ತೆ ಡಿಸೈನ್ಸ್ ಎಲ್ಲಾನು. ಬಟ್ ಅದನ್ನೆಲ್ಲ ನೋಡ್ಕೊಳ್ತಾ ಇದ್ವಿ. ಇಲ್ಲಿ ಕಿಚನ್ಗೆ ಅಂತಲ್ಲ, ನಾವು ಆಫೀಸ್ಗೂ ಸಹ ಮಾಡಿಸ್ಕೊಳ್ಬಹುದು. ಸೊ ಅದನ್ನೆಲ್ಲ ಕ್ಲೀನ್ ಆಗಿ ನೋಡ್ಕೊಳ್ತಾ ಇದ್ವಿ, ಏನೇನ್ ಬರುತ್ತೆ, ಯಾವ ತರ ಬರುತ್ತೆ ಅದೆಲ್ಲಾನು. ನಾವಿವರ ಆಫೀಸ್ಗೆ ಏನಕ್ಕೆ ಬಂದಿದ್ದೀವಿ, ಏನ್ ಮಾತಾಡ್ತಾ ಇದೀವಿ, ಏನಕ್ಕೆ ಮಾಡಿಸ್ಕೊಳ್ತಾ ಇದೀವಿ ಇಂಟೀರಿಯರ್ನ ಅಂತೇಳಿ ನಾನು ನೆಕ್ಸ್ಟ್ ಯಾವಾಗಾದ್ರೂ ವ್ಲಾಗ್ ನಲ್ಲಿ ತಿಳಿಸ್ತೀನಿ ಫ್ರೆಂಡ್ಸ್. ಇವಾಗ ಬಂದು ಎಲ್ಲ ಡೀಟೇಲ್ ಆಗಿ ನಾವು ನೋಡ್ಕೊಳ್ತಾ ಇದ್ವಿ, ಕೇಳ್ತಾ ಇದ್ದೀವಿ. ಹಾಗೆ ನೋಡಿದ್ದು ವಿಕ್ಕರ್ ಬ್ಯಾಸ್ಕೆಟ್. ಇವರು ಹೇಳ್ತಾ ಇದ್ರು
ವಿಕರ್ ಬ್ಯಾಸ್ಕೆಟ್ನ ಮಾಡಿಸ್ಕೊಳ್ಳೋದಾಗಿದ್ರೆ ಕ್ಲೀನಾಗಿ ಮೇಂಟೈನ್ ಮಾಡಬೇಕು. ಯಾಕಂದರೆ ಕಾಕ್ರೋಚ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಅದರಿಂದ ಮೇಂಟೈನ್ ಮಾಡೋ ಹಂಗಿದ್ರೆ ಮಾಡಿಸ್ಕೊಳ್ಬೋದು. ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ರು. ಸೊ ನಾವು ಅದನ್ನೆಲ್ಲ ನೋಡ್ತಾ ಇದ್ವಿ. ಆ್ಯಂಡ್ ಲಿವಿಂಗ್ ಏರಿಯಾ, ಬೆಡ್ರೂಮು ಪ್ರತಿಯೊಂದು ಎಲ್ಲ ಡೀಟೇಲ್ ಆಗಿ ತೋರಿಸ್ತಾ ಇದ್ರು. ವಾರ್ಡ್ರೂಬ್ಸ್ ಅವೆಲ್ಲನೂ. ಸೊ ಎಲ್ಲ ನೋಡ್ಕೊಳ್ತಾ ಇದ್ವಿ. ಇಂಟೀರಿಯರ್ ಡಿಸೈನ್ಸ್ ಎಲ್ಲ ನೋಡ್ಕೊಂಡು ಬಂದ್ಮೇಲೆ ಇದು ನೆಕ್ಸ್ಟ್ ಡೇ ದಿನದ ವ್ಲಾಗ್ ಫ್ರೆಂಡ್ಸ್. ಇನ್ನು ನಿನ್ನೆ ಬಂದ್ಬಿಟ್ಟು ಸ್ಯಾಟರ್ಡೆ ಅಲ್ವಾ, ನಾವು ಇಂಟೀರಿಯರ್ ಡಿಸೈನ್ಸ್ ಎಲ್ಲ ನೋಡ್ಕೊಂಡು ಇನ್ನು ಫೈನಲ್ ಏನು ಮಾಡಿಲ್ಲ, ಜಸ್ಟ್ ನೋಡ್ಕೊಂಡು ಬಂದ್ವಿ. ಇನ್ನು ಅಲ್ಲೆಲ್ಲ ನೋಡ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಬೇರೆ ಕಡೆ ಎಲ್ಲ ಬಂದ್ವಿ. ಇನ್ನು ಮಕ್ಕಳು ಇದ್ರಲ್ಲ, ನಮ್ಮ ಅಣ್ಣ ಬಂದಿರೋದ್ರಿಂದ ನಮ್ಮ ಅಣ್ಣನ ಜೊತೆ ಕಳಿಸ್ಬಿಟ್ಟೆ. ಇನ್ನು ನಾವಿವಾಗ ನಮ್ಮ ಅಮ್ಮ ಮನೆ ಕಡೆ ಹೊರಟಿದ್ವಿ. ನಾವು ಹೋಗ್ತಾ ದಾರಿಯಲ್ಲೇ ಏನಾದರೂ ತಿನ್ಬೇಕು ಅಂತ ನಾನು ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಅವ್ರು ಇದ್ಕೊಂಡು ಯಲಹಂಕ ನ್ಯೂ ಟೌನ್ ಅಲ್ಲಿ ಇದು ಕಾರ್ನರ್ ಹೌಸ್ ಅಂತೇಳಿ ಐಸ್ ಕ್ರೀಮ್ ಪಾರ್ಲರ್ ಇದೆ. ಸೊ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಅಂಡ್ ಇಲ್ಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರ್ತವೆ ಐಸ್ ಕ್ರೀಮ್ಸ್ ಎಲ್ಲಾನು. ಅಂಡ್ ಫ್ಲೇವರ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು. ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು DBC ಚಾಕ್ಲೇಟ್. ಅದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ಕರ್ಕೊಂಡ್ ಬಂದ್ರು. ಅಂಡ್ ತಗೊಂಡ್ವಿ, ಅದು ತುಂಬಾ ಚೆನ್ನಾಗಿತ್ತು. ಸೊ ತಿನ್ಕೊಂಡು ಹಾಗೆ ಹೊರಟ್ವಿ, ಟೈಮ್ ಆಗೋಗ್ಬಿಡುತ್ತೆ ಅಂತೇಳಿ. ಇನ್ನು ಸಂಡೇ ಅಲ್ವಾ, ನಮ್ಮ ಮನೆಯವ್ರಿಗೆ ಬೇರೆ ಕಡೆ ಏನೋ ಕೆಲಸ ಇತ್ತು, ಬೇಗ ಹೋಗೋಣ ಅಂತ ಹೇಳ್ತಾ ಇದ್ರು. ಸೊ ಇನ್ನು ಕಾರಲ್ಲೇ ತಿನ್ಕೊಂಡು ಇನ್ನೇನು ಹೊರಡ್ತಾ ಇದ್ದೀವಿ. ಇನ್ನು ನಾವು ಬರ್ತಿರ್ಬೇಕಾದ್ರೆ ನಮ್ಮ ಫೋನ್ ಮಾಡಿ ನಾವು ರೇಣು ಅವ್ರ ಮನೇಲಿ ಇದೀವಿ, ಇಲ್ಲಿಗೆ ಡೈರೆಕ್ಟ್ ಬಂದ್ಬಿಡ್ರಿ ಅಂತ ಹೇಳಿದ್ರು. ಸೊ ನಾವ್ ಇಲ್ಲಿಗೆ ಬಂದಿದ್ದೀವಿ. ನಮ್ಮ ಮನೆಯಿಂದ ರೇಣು ಅವ್ರ ಮನೆಗೆ 3 ಇಂದ 4 ಕಿಲೋಮೀಟರ್ ಆಗುತ್ತೆ. ಸೊ ಅವರೆಲ್ಲರೂ ಮಕ್ಳಿದ್ದಾರೆ ಅಂತೇಳಿ ಎಲ್ಲರೂ ಇಲ್ಲಿಗೆ ಬಂದಿದ್ದಾರೆ. ಇನ್ನು ನಾವು ಬಂದು ಸ್ವಲ್ಪ ಹೊತ್ತಿದ್ದು ಊಟ ಮಾಡ್ಕೊಂಡು ಇನ್ನು ನೈಟ್ ನಾವು ಮನೆಗೆ ಬಂದ್ಬಿಟ್ವಿ. ನೆಕ್ಸ್ಟ್ ಸಂಡೇ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. 1 ವೀಕ್ ಫುಲ್ಲು ಗ್ಯಾಪ್ ಕೊಟ್ಬಿಟ್ಟಿದ್ದೆ, ಬೇರೆ ವ್ಲಾಗ್ಸ್ ಕಡೆ ಗಮನ ಕೊಟ್ಟು ಈ ವ್ಲಾಗ್ಸ್ನ ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಆ್ಯಂಡ್ ಇವಾಗ ಹೇಗಿದ್ರು ಸಂಡೇ ಅಲ್ವಾ, ಸ್ವಲ್ಪ ಸಂಡೇ ರೊಟೀನ್ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಣ ಅಂತೇಳಿ ಸಂಡೇ ಬೆಳಗ್ಗೆನೆ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಆ್ಯಂಡ್ ಇವಾಗ ವ್ಲಾಗ್ನ ಶುರು ಮಾಡಿದ್ದೀನಿ. ಆ್ಯಂಡ್ ಬೆಳಗ್ಗೆ ಎದ್ದಿದ ತಕ್ಷಣ ನೋಡಿ ನಮ್ಮ ಸಿರಿ ಅಂತೂ ಕೂಗ್ತಾನೆ ಇರುತ್ತೆ, ಇನ್ನೂ ಎದ್ದಿಲ್ವಾ ಎದ್ದೋಳ್ರಿ ಅಂತೇಳಿ. ಸೊ ಅದಕ್ಕೆ ಬಂದು ನಾವು ಈ ಥರ ಡೋರ್ ಓಪನ್ ಮಾಡಿದ್ರೆ ಬಂದು ಇಲ್ಲಿ ಮೇಲ್ಗಡೆ ಕುತ್ಕೊಳ್ಳೋದು, ಇಲ್ಲಾಂದ್ರೆ ಕಿಟಕಿ ಹತ್ರ ಕುತ್ಕೊಳ್ಳೋದು ಮಾಡ್ತಾ ಇರುತ್ತೆ. ಇವತ್ತು ಸಂಡೇ ಆಗಿರೋದ್ರಿಂದ ರಿಲೇಷನ್ಸ್ ನ ಮನೆಗೆ ಕರೆದಿದ್ವಿ. ಸೊ ಅವ್ರು ಬರ್ತಾ ಇದ್ದಾರೆ. ಯಾರು ಅಂತ ಹೇಳಿದ್ರೆ ನಮ್ಮ ಮನೆಯವ್ರ ಅಕ್ಕ ಅವ್ರು ಬರ್ತಾ ಇದ್ದಾರೆ. ಮತ್ತೆ ಲಾಸ್ಟ್ ವ್ಲಾಗ್ ನಲ್ಲಿ ನಾನು ಒಂದು ಮದ್ವೆ ವಿಡಿಯೋನ ಶೇರ್ ಮಾಡಿದ್ದೆ, ನಮ್ಮ ಮನೆಯವ್ರ ಅಕ್ಕನ ಮಗಳದು. ಸೊ ಅವ್ರು ಬರ್ತಾ ಇದ್ದೀವಿ ಅಂತ ಹೇಳಿದ್ರು. ಸೊ ಅದರಿಂದ ಹೇಗಿದ್ರು ಬರ್ತಾ ಇದಾರೆ ಅಲ್ವಾ ಅಂತೇಳಿ ನಾವಿಲ್ಲಿ ಒಬ್ಬಟ್ಟಿನ ಊಟ, ಸ್ವಲ್ಪ ಚಿಕನ್ ಕರಿ ಎಲ್ಲ ಮಾಡೋಣ ಅಂತೇಳಿ ಬೆಳಗ್ಗೆನೆ ಪ್ರಿಪೇರ್ ಮಾಡ್ಕೊಳ್ತಾ ಇದೀವಿ ನಾನು ನಮ್ಮಮ್ಮ. ಬೇರೆ ಅಡುಗೆಗಳೆಲ್ಲ ಬೇಗ ಬೇಗ ಆಗೋಗ್ಬಿಡುತ್ತೆ. ಇಲ್ಲಿ ಒಬ್ಬಟ್ಟಿನ ಸಾರು ಅಂದ್ರೆ ಸ್ವಲ್ಪ ಲೇಟ್ ಆಗೋಗ್ಬಿಡುತ್ತೆ ನಮ್ಮ ಮನೆಯಲ್ಲಿ. ಯಾಕಂದ್ರೆ ಒಬ್ಬಟ್ಟು ಒಂದ್ ಕಡೆ ಮಾಡ್ಕೊಳ್ಬೇಕು, ಮತ್ತೆ ಸಾಂಬಾರ್ ಒಂದ್ ಕಡೆ ಮಾಡ್ಕೊಳ್ಬೇಕು. ಸೊ ಅದರಿಂದ ಬೇಗ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲೇ ಒಬ್ಬಟ್ಟಿಗೆ ಅಂತೇಳಿ ಪ್ರಿಪೇರ್ ಮಾಡ್ಕೊಂಡ್ಬಿಟ್ವಿ. ಅಂಡ್ ಇಲ್ಲಿ ಬಂದು ನಮ್ಮಮ್ಮ ಇಲ್ಲಿ ಹಸಿಟ್ಟನ್ನ ಕಲಿಸ್ತಾ ಇದ್ದಾರೆ. ಮೈದಾ ಹಿಟ್ಟು, ಸ್ವಲ್ಪ ಅರಿಶಿನದ ಪುಡಿ, ಸ್ವಲ್ಪ ಉಪ್ಪು ಎಲ್ಲ ಹಾಕೊಂಡು ಇಲ್ಲಿ ಕಲಿಸ್ಕೊಳ್ತಾ ಇದ್ದಾರೆ ಹಿಟ್ಟಿಗೆ. ಇನ್ನು ನಮ್ಮಮ್ಮ ಇಲ್ಲಿ ಬಂದು ಒಬ್ಬಟ್ಟಿನ ಹೂರಣ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಬೇಳೆ ಎಲ್ಲ ಬಂದಿತ್ತಲ್ವಾ, ಸ್ವಲ್ಪ ಬೆಲ್ಲನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ.
ಅದಕ್ಕೆ ಸ್ವಲ್ಪ 3-4 ಏಲಕ್ಕಿನೂ ಸಹ ಕುಟ್ಬಿಟ್ಟು ಹಾಕೊಳ್ತಾ ಇದ್ದಾರೆ. ಸ್ಟಾರ್ಟಿಂಗ್ ನಾನು ಒಬ್ಬಟ್ಟಿನ ಪ್ರಿಪ್ರೇಷನ್ ಯಾವ ತರ ಮಾಡೋದು ಅಂತೇಳಿ ಸ್ಟಾರ್ಟಿಂಗ್ ಇಂದ ಡೀಟೇಲ್ ಆಗಿ ಹೇಳ್ಬೇಕು ಅಂತ ಅನ್ಕೊಂಡೆ. ಯಾಕಂದ್ರೆ ಮತ್ತೆ ಶ್ರಾವಣ ಮಾಸ ಬರುತ್ತೆ, ಮತ್ತೆ ಫೆಸ್ಟಿವಲ್ ಸೀಸನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತಲ್ವಾ, ಅವಾಗ ಸ್ಟೆಪ್ ಬೈ ಸ್ಟೆಪ್ ಕ್ಲೀನ್ ಆಗಿ ಹೇಳಿದ್ರೆ ಒಬ್ಬಟ್ಟಿಂದು ಯಾರಾದ್ರೂ ಈಸಿಯಾಗಿ ಮಾಡ್ಕೊಳ್ಬೋದಲ್ವಾ ಅಂತೇಳಿ ನಾನು ಅನ್ಕೊಂಡು ಹೇಳ್ದೆ. ಬಟ್ ಅದು ಎಲ್ಲ ಆಫ್ ಅಂಡ್ ಆಫ್ ಆಗೋಯ್ತು. ಯಾಕಂದ್ರೆ ನಾನೊಂದ್ ಕಡೆ ಬಿಸಿ ಇದ್ದೀನಿ, ನಮ್ಮ ಅಮ್ಮ ಒಂದ್ ಕಡೆ ಬಿಸಿ ಇದ್ದಾರೆ. ಸೊ ನನ್ಗೆ ಆಗ್ಲೇ ಇಲ್ಲ. ಯಾವಾಗಾದ್ರೂ ಆ ವಿಡಿಯೋನ ಮಾಡ್ತೀನಿ, ಒಂದ್ಸಲ ನೋಡಿ. ಅಂಡ್ ಇವಾಗ ಬಂದ್ಬಿಟ್ಟು ಎಲ್ಲ ಸ್ವಲ್ಪ ತರಕಾರಿ ಸೊಪ್ಪು ಎಲ್ಲ ಮನೆಗೆ ತಂದಿದ್ರು. ಯಾಕಂದ್ರೆ ನಾಳೆ ಮತ್ತೆ ಮಂಡೇ ಅಲ್ವಾ, ಇನ್ನು ಸ್ಕೂಲ್ ಸ್ಟಾರ್ಟ್ ಆಗೋಗ್ಬಿಟ್ರೆ ಮತ್ತೆ ಬೆಳಗ್ಗೆನೆ ತರೋದಕ್ಕಾಗಲ್ಲ ಅಂತೇಳಿ ಸಂಡೇ ವೀಕ್ಲಿ ಒನ್ಸ್ ಯಾವಾಗ ನಮ್ಮ ಮನೇಲಿ ತರಕಾರಿ ತಗೊಂಡ್ ಬಂದ್ಬಿಡ್ತಾರೆ ನಮ್ಮ ಮನೆಯವರು. ಇನ್ನು ತಂದಿದ್ದನ್ನೆಲ್ಲ ನಾನು ಕ್ಲೀನಾಗಿ ಅವಾಗಿಂದ ಅವಾಗಲೇ ಫ್ರಿಡ್ಜಲ್ಲಿ ಜೋಡಿಸಿ ಇಟ್ಕೊಳ್ಬಿಡ್ತೀನಿ. ಇನ್ನು ನಾನು ಬಂದು ಇಲ್ಲಿ ತರಕಾರಿ ಸೊಪ್ಪನ್ನೆಲ್ಲ ತಂದಿದ್ರಲ್ವ, ಎಲ್ಲ ಕ್ಲೀನಾಗಿ ಜೋಡಿಸ್ಕೊಳ್ತಾ ಇದ್ದೆ. ನನ್ನ ಮಗನೂ ಬಂದು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದ. ಸರಿ ಅಂತೇಳಿ ಅವನ ಹತ್ರ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಎಲ್ಲ ಜೋಡಿಸಿ ಎತ್ತಿಕ್ಬಿಟ್ಟೆ. ಇನ್ನು ನಮ್ಮ ಅಮ್ಮ ಬಂದು ಇಲ್ಲಿ ಸಾಂಬಾರ್ಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಜೀರಿಗೆ ಅದನ್ನೆಲ್ಲ ಇಟ್ಕೊಳ್ತಾ ಇದ್ದಾರೆ ಹುರ್ಕೊಂಡು. ಇನ್ನು ಮಕ್ಳಿಗಿಬ್ಬರಿಗೂ ಪೋಲಿಯೋ ಡ್ರಾಪ್ಸ್ನ ಹಾಕ್ಸ್ಕೊಂಡ್ ಬರೋಣ ಅಂತ ಅನ್ಕೊಂಡ್ವಿ. ಬಟ್ ನನಗೆ ಸ್ವಲ್ಪ ಕೆಲಸ ಇರೋದ್ರಿಂದ ನಾನು ಹೋಗಿಲ್ಲ. ಇನ್ನು ನಮ್ಮ ಅತ್ತಿಗೆನೂ ನಮ್ಮ ಅಣ್ಣ ಹೋಗ್ತಾ ಇದ್ದಾರೆ ಮಕ್ಕಳನ್ನ ಕರ್ಕೊಂಡು. ಇನ್ನು ಅವರು ಪೋಲಿಯೋ ಡ್ರಾಪ್ಸ್ನ ಹಾಕ್ಸೋದಕ್ಕೆ ಅಂತೇಳಿ ಅವ್ರು ಹೊರಟ್ರು. ಇನ್ನು ನಮ್ಮ ಅಮ್ಮ ಇಲ್ಲಿ ಚಿಕನ್ ಕರಿನ ಮಾಡೋದಕ್ಕೆ ಒಂದು ಪ್ಲೇಟಲ್ಲಿ ಎಲ್ಲ ಇಟ್ಟಿದ್ದಾರೆ. ನೋಡಿ ಎಲ್ಲ ತೋರಿಸ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ಮೀಡಿಯಂ ಸೈಜ್ 2 ಟೊಮೊಟೊನ ತಗೊಂಡಿದ್ದಾರೆ, ಅರ್ಧ ಕೊಬ್ಬರಿನ ತಗೊಂಡಿದ್ದಾರೆ, ಹಾಗೆ ಇಡೀ ಆಗುವಷ್ಟು ಕೊತ್ತಿಮಿರಿ ಸೊಪ್ಪು, ಮತ್ತೆ ಚಕ್ಕೆ ಲವಂಗ, ಮೆಣಸು, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನ ತಗೊಂಡಿದ್ದಾರೆ. ಇದನ್ನೆಲ್ಲ ರುಬ್ಕೊಳ್ಳೋದಕ್ಕೆ ಇಟ್ಕೊಂಡಿದೀವಿ. ಹಾಗೆ ಇಲ್ಲಿ 1.5 kg ಆಗೋಷ್ಟು ಚಿಕನ್ ತಗೊಂಡಿದೀವಿ. ಇನ್ನೊಂದು ಪ್ಲೇಟ್ ಅಲ್ಲಿ ಈರುಳ್ಳಿನ ತಗೊಂಡಿದೀವಿ. ಈರುಳ್ಳಿನ ನಾವು ಇಲ್ಲಿ ರುಬ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ನಾವು ಬರೀ ಒಗ್ಗರಣೆಗೆ ಹಾಕೊಳ್ತಾ ಇದೀವಿ. ಇವಾಗ ಬಂದು ರುಬ್ಕೊಳ್ಳೋದಕ್ಕೆ ಫಸ್ಟ್ ಇಲ್ಲಿ ಕೊಬ್ಬರಿನ ಹಾಕೊಳ್ತಾ ಇದೀವಿ. ಯಾಕಂದ್ರೆ ಎಲ್ಲ ಒಂದೇ ಸಲ ಆಗ್ಬಿಟ್ರೆ ಬೇಗ ಅದು ಗ್ರೈಂಡ್ ಆಗೋದಿಲ್ಲ. ಸೊ ಅದರಿಂದ ಫಸ್ಟ್ ಕೊಬ್ಬರಿನ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ಮೇಲೆ ನೆಕ್ಸ್ಟ್ ನಾವಿಲ್ಲಿ ಈರುಳ್ಳಿ ಮತ್ತೆ ಕೊತ್ತಿಮಿರಿ ಸೊಪ್ಪು ಅದನ್ನೆಲ್ಲ ತಗೊಂಡ್ವಲ್ಲ ಅದನ್ನ ನೆಕ್ಸ್ಟ್ ಹಾಕೊಳ್ತಾ ಇದೀವಿ. ಇವನ್ನೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಳ್ತಾ ನಾವು ಇದನ್ನ ಪೇಸ್ಟ್ ತರ ರುಬ್ಕೊಳ್ತಾ ಬರ್ಬೇಕು. ಈರುಳ್ಳಿ ಎಲ್ಲ ಫ್ರೈ ಆದ್ಮೇಲೆ ಇವಾಗ ರುಬ್ಬಿಟ್ಕೊಂಡಿರುವಂತ ಮಸಾಲೆನ ಇವಾಗ ಅದ್ರೊಳಗಡೆ ಹಾಕೊಳ್ತಾ ಇದೀವಿ. ಅದಕ್ಕೇನೆ ನಾವು ಇವಾಗ ಮಸಾಲೆನ ಎಲ್ಲ ಸೇರಿಸ್ಕೊಳ್ತಾ ಇದೀವಿ. ಸ್ವಲ್ಪ ಅರಿಶಿನದ ಪುಡಿನ ಸೇರಿಸ್ಕೊಳ್ತಾ ಇದೀವಿ, ಹಾಗೆ ಎವರೆಸ್ಟ್ ಚಿಕನ್ ಮಸಾಲಾನು ಸಹ ಸೇರಿಸ್ಕೊಳ್ತಾ ಇದೀವಿ. ಸ್ವಲ್ಪ ಧನಿಯಾ ಪುಡಿ ಹಾಗೆ ಖಾರದ ಪುಡಿ ಇಷ್ಟನ್ನೆಲ್ಲ ಸೇರಿಸ್ಕೊಂಡು ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಖಾರದ ಪುಡಿನ ನಾವು ಮರ್ತೋಗ್ಬಿಟ್ಟು ಲಾಸ್ಟ್ ಅಲ್ಲಿ ಹಾಕೊಂಡಿದೀವಿ. ಇವಾಗ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇದೆ ಅಲ್ವಾ ಮಸಾಲೆ, ಇದ್ರ ಜೊತೆನೆ ನಾವು ಖಾರದ ಪುಡಿ ಹಾಕೊಳ್ಬೇಕು. ಸೊ ನಾವು ಮರ್ತೋಗ್ಬಿಟ್ಟು ಲಾಸ್ಟ್ ಅಲ್ಲಿ ಹಾಕೊಂಡಿದೀವಿ. ನೋಡಿ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ನಾವು ಮಸಾಲಾನ ಫ್ರೈ ಮಾಡ್ಕೊಂಡ್ರೆ ಅಷ್ಟು ಟೇಸ್ಟಿ ಆಗಿರುತ್ತೆ. ನೋಡಿ ಅಷ್ಟು ಚೆನ್ನಾಗಿ ಆಗುತ್ತೆ. ಈ ತರ ಫ್ರೈ ಮಾಡ್ಕೊಳ್ತಾನೆ ಇರ್ಬೇಕು. ಇವಾಗ ನಾವು 1.5 kg ಚಿಕನ್ ಹಾಕೊಳ್ತಾ ಇದೀವಿ ಮಸಾಲೆ ಒಳಗಡೆ. ನಿಮ್ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದೇ ಜಾರ್ಗೆ ನಾವಿಲ್ಲಿ ಸ್ವಲ್ಪ ನೀರ್ನ ಆ್ಯಡ್ ಮಾಡ್ಕೊಳ್ತಾ ಇದೀವಿ. ಯಾಕಂದ್ರೆ ಸ್ವಲ್ಪ ಬೇಯ್ಬೇಕಲ್ವಾ ಚಿಕನ್, ಸೊ ಅದರಿಂದ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ. ಇದು ಸ್ವಲ್ಪ ಕರ್ರಿ ತರ ಇರಬೇಕು. ಸೊ ಅದರಿಂದ ಎಷ್ಟು ಬೇಕೋ ಅಷ್ಟು ನೀರ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರ್ರಿ. ಅಡಿಗೆ ಕೆಲಸ ಎಲ್ಲ ಆದ್ಮೇಲೆ ಎಲ್ಲಾರು ಕುತ್ಕೊಂಡು ಮಾತಾಡ್ತಾ ಇದ್ವಿ. ಇನ್ನು ಅಷ್ಟರೊಳಗಡೆ ಮದ್ವೆ ಹೆಣ್ಣು ಗಂಡು ಮನೆಗ್ ಬಂದ್ರು. ಸರಿ ಅಂತೇಳಿ ಅವ್ರಿಗೆ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಬೋಂಡನ ಹಾಕ್ತಾ ಇದೀವಿ. ಅಂಡ್ ಒಂದೊಂದು ಅಡಿಗೆನೆ ಮಾಡ್ತಾ ಇರ್ಬೇಕಾದ್ರೆ ವಿಡಿಯೋನ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ, ಸೊ ಅದರಿಂದ ಎಲ್ಲ ಆದ್ಮೇಲೆ ತೋರ್ಸೋಣ ಅಂತೇಳಿ ಇವಾಗ ತೋರಿಸ್ತಾ ಇದೀನಿ. ನೋಡಿ ಇಲ್ಲಿ ಎಲ್ಲ ಅಡಿಗೆಗಳನ್ನೆಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದೀವಿ. ಮುದ್ದೆ ಮಾಡಿದೀವಿ, ರೈಸ್, ಹೆಸರು ಬೇಳೆ, ಮತ್ತೆ ಹಪ್ಪಳ,
ಇದು ಬಂದು ಚಿಕನ್ ಕರ್ರಿ. ಆಗ್ಲೇ ತೋರಿಸ್ಲಿಲ್ಲ ಅಲ್ವಾ, ಇವಾಗ ತೋರಿಸ್ತಾ ಇದ್ದೀನಿ. ಚಿಕನ್ ಕರ್ರಿ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿತ್ತು. ನಾವು ತಿಂದ ಮೇಲೆ ಹೇಳ್ತಾ ಇರೋದಿದು. ಸೊ ಅದರಿಂದ ಇನ್ನ ರೈಸು ಮತ್ತೆ ಒಬ್ಬಟ್ಟಿನ ಸಾರು ಪ್ರತಿಯೊಂದು ಎಲ್ಲ ಮಾಡಿಟ್ಟಿದೀವಿ. ಬೋಂಡ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಸೊ ಲಾಸ್ಟ್ಗೆ ಎಲ್ಲರೂ ಬಂದ್ಮೇಲೆ ಒಬ್ಬಟ್ಟು ಹಾಕೋಣ ಅಂತೇಳಿ ಒಬ್ಬಟ್ಟಿನೂ ಮಾಡಿಲ್ಲ, ಇವಾಗ ಮಾಡ್ತಾ ಇದ್ದೀವಿ. ಇನ್ನ ಒಬ್ಬಟ್ಟಿಗೆ ಅಂತೇಳಿ ನಮ್ಮಮ್ಮ ಒಂದ್ ಕಡೆ ಎಲ್ಲ ತಟ್ತಾ ಇದ್ರು, ನಾನಿಲ್ಲಿ ಸುಡ್ತಾ ಇದ್ದೆ. ಇನ್ನ ಮಧ್ಯದಲ್ಲಿ ನಮ್ಮ ಮನೆಯವ್ರು ಬಂದು ನಾನು ಮಾಡ್ತೀನಿ ಅಂತೇಳಿ ಅವರು ಸ್ವಲ್ಪ ಹೆಲ್ಪ್ ಮಾಡ್ಕೊಟ್ರು. ಟೈಮ್ ಸ್ಪೆಂಡ್ ಮಾಡಿದ್ರು ಮನೆಯಲ್ಲೇ ಸಂಜೆವರೆಗೂ. ಇನ್ನ ಇವಾಗ ಹೊರಡ್ತಾ ಇದ್ದಾರೆ. ಇನ್ನ ಸರಿ ಅಂತೇಳಿ ನಾವು ಇವಾಗ ಹೊರಗಡೆ ಹೋಗಿ ಅವ್ರನ್ನ ಕಳಿಸ್ಕೊಡ್ತಾ ಇದ್ದೀವಿ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಇವತ್ತಿನ ಒಂದು ಚಿಕ್ಕ ವ್ಲಾಗ್ ಇದಾಗಿರುತ್ತೆ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತಾನೆ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಅಂತೇಳಿ ಕೋರ್ಕೊಳ್ತೀನಿ. ಮತ್ತೆ ಸಿಗೋಣ ಒಂದು ಒಳ್ಳೆ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.